ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ ಕಮಲನಾಥನ ಹೃದಯ ಕಮಲದಲ್ಲಿ ನಿಂತೋಳ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸ ಬಲವಾದ ತಮ್ಮ ಕಮಲದ ಮೊಗದೋಳೆ ಕಮಲದ ಕಮಲದ ಮೊಗದೋಳೆ ಕಮಲದ ಕಣ್ಣು ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ತಾಯಿ ಆದಿಶಕ್ತಿ ದುರ್ಗಾ ಮಾತೆ ಎನಿಸಿಕೊಂಡಿರುವ ಮಹಾತಾಯಿ, ನಿನಗೆ ನನ್ನ ದೀರ್ಘದಂಡ ನಮಸ್ಕಾರಗಳಮ್ಮ. ಎಷ್ಟು ದಿನ ನಮ್ಮನ್ನ ಇದೇ ರೀತಿ ಕಷ್ಟದ ಕಡಲಿನಿಂದ ಹೋಗ್ತೀಯ ತಾಯಿ? ಯಾವ ಜನ್ಮದ ಪಾಪದ ಫಲವೋ ಏನು, ಇನ್ನು ನಾವು ನಮ್ಮ ಸಂಸಾರದಲ್ಲಿ ಕಷ್ಟಗಳಲ್ಲಿ ಪಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಕಷ್ಟಗಳಿಂದ ನಮಗೆ ಮುಕ್ತಿ ಕೊಡುತ್ತಾರೆ. ಮಾವ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ, ನಂತರ ಹೇಳ್ತೀನಿ. ನೋಡಿ, ಈಗ ಅರ್ಜುನ ಮಾವನವರು ದ್ಯಾಮವನ ಜಾತ್ರೆಯಲ್ಲಿ ಚಕ್ಕಡಿ ರೇಸಿಗೆಂದು ಹೋಗಿದ್ದಾರೆ. ಇನ್ನು ಹಿರಿಯ ಮಾವ ಆ ಸಾಹುಕಾರರು ನಮ್ಮ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟೋ ಸಲುವಾಗಿ ಬೇರೆ ಹಾಕಿ ಅಡ್ಡ ಹಾಕಿದ್ದಾರಂತೆ. ಅದಕ್ಕೆ ಆ ಸಾಹುಕಾರನ ಕೇಳಿದಕ್ಕೋಸ್ಕರ ಹೊಲಕ್ಕೆ ಹೋಗಿದ್ದಾರೆ. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ. ಇನ್ನ ಸ್ವಲ್ಪ ಹೊತ್ತಿನಲ್ಲಿ ಅವರು ಬಂದ್ರು ಬರಬಹುದು. ಬಡವರು ಬದುಕುವ ಕಾಲವಲ್ಲ ಇದು, ಕಟಕ ಶ್ರೀಮಂತರ ಕಾಲ. ಒಂದು ಮಾತು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಇಡೀ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆಯಮ್ಮ, ಸವಾಲಿನ
ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು, ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡಿ ಮಾವ, ಸುಮ್ನೆ ಯಾಕೆ ಅಷ್ಟಕ್ಕೊಂದು ಚಿಂತೆ ಮಾಡ್ತೀರಾ? ಅಂದಾಗೆ ಮೊನ್ನೆ ತಾನೇ B.Com ಪರೀಕ್ಷೆ ಬರ್ತಿದ್ರಿ, ರಿಸಲ್ಟ್ ನಿಜವಾಗ್ಲು ತುಂಬಾನೇ ಸಂತೋಷವಾಯ್ತು ಮಾವ. ಆ ದೇವರು ನಿಮ್ಮನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಆ ದೇವರು ನಿಮ್ಮನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ದೇವರು ಎಲ್ಲಿರುವನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ನಿಮ್ಮ ದೇವರು. ಅಂದಾಗ ದಿನ 3 ಹೊತ್ತು ಆ ದೇವರನ್ನು ಬೇಡಿಕೊಂಡರೆ ಏನು ಪ್ರಯೋಜನವಾಗುವುದಿಲ್ಲಮ್ಮ. ಬಡವರ ಕಷ್ಟ ಕೇಳಿದರೂ ಕೇಳಲಾಗೆ ಕುಳಿತು ಬಿಟ್ಟಿದ್ದಾನೆ ನಿನ್ನ ದೇವರು. ಶಂಕರ್, ದೇವರಿಗೆ ಈ ರೀತಿ ಮಾತನಾಡುತ್ತಿರುವೆಲ್ಲ ಬನ್ನಿ ಮಾವ. ಮಾಮ B.Com ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾನಂತೆ ನೋಡಿ. ಅದಕ್ಕೆ ಆ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದೆ. ನಮಸ್ಕಾರ ಮಾಡಿದ್ರು. ನಾನು ಈಗ ತಾನೇ ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಅಂದಿದ್ದಕ್ಕೆ ಅವರು ನೋಡು ಶಂಕರ್, ಎಲ್ಲ ದೇವರು ಆ ವರಿಯನ್ನು ಓರುವುದಾದರೆ ಈ ಭೂಮಿ ಮೇಲೆ ನಾವೇಕೆ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡು ಗಾಳಿಯ ಗಾಲಿಗಳ ಇದ್ದಾಗೆ. ಇದರ ಮಧ್ಯ ದೇವರ ನೆಪ ಮಾತ್ರ, ಅದಕ್ಕೆ ಅವನನ್ನು ದೇವರು ಎನ್ನುವುದು. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ಆದರೆ ನೀನು ನನಗೆ ಅದಕ್ಕಿಂತ ಮಿಗಿಲಣ್ಣ. ಆಶೀರ್ವಾದ ಮಾಡು. ಎದ್ದೇಳು ಶಂಕರ್, ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಮಾವ, ಅಂತ ಓದಿ ಫಸ್ಟ್ ರ್ಯಾಂಕ್ ನಲ್ಲೇ ಪಾಸ್ ಆಗಿದೀಯಾ? ನಿನ್ನ ಓದಿಗೆ ಅನುಗುಣವಾಗಿ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿ ಸಿಕ್ಕರೆ ನೀನು ಶಾಲೆ ಕಲಿತಕ್ಕೂ ಸಾರ್ಥಕವಾಗುತ್ತೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಅಲೆಗಟ್ಟು ಕೊಳೆತು ನಾರುತ್ತಿರುವ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ್ ಹೀಗೆ ಹೇಳ್ತೀಯ? ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೇನು ಸಹಾಯ ಬೇಕಾದರೂ ಕೇಳು, ಮಾಡಲಿಕ್ಕೆ ನಿನ್ನ ಅಣ್ಣ ಅರ್ಜುನ ಇಲ್ಲವೇ? ಅಣ್ಣ, ಆಡು ಹಸಿದಿದೆ ಎಂದರೆ ಇಡಿಗಾಳು ಇಟ್ಟು ಹಸಿವು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಅದರ ಹಸಿವನ್ನು ನೀಗಿಸಲು ನಮ್ಮಂತವರಿಂದ ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಹೋಗಲಿ ಬಿಡಣ್ಣ. ಆ ಜೈರಾಜ್ ಸಾಹುಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೇಡಿ ಹಾಕಲಿಕ್ಕೆ ಬಂದಿದ್ದಾರಂತಲ್ಲ. ಏನಾಯಿತಣ್ಣ, ಏನಾಯಿತು? ಬೇಲಿ ಅಷ್ಟೇ ಅಲ್ಲ ಶಂಕರ್, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದಲ್ಲ. ಇದು ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವರಿಗೆ ಕಾಲವಲ್ಲಪ್ಪ ಇದು. ಆ ಸಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಕೊಡಬೇಕಂತೆ ಫ್ಯಾಕ್ಟರಿ ಕಟ್ಟಲು. ಕಪಟಕಾರ ಆಸಾರದ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನೆ ಕುಳಿತರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಧನಿಕರ ದರ್ಪಕ್ಕೆ ತಿರುಗೇಟು ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಣ್ಣ, ಸಾಧ್ಯ. ಆಗೋ ನೋಡಿ, ಅರ್ಜುನ ಮಾವ ನಿಲ್ಸ್ಕೊಂಡ್ರೊಳಗೆ ಆ ಕಡೆ ಬಂದರಂತೆ ಕಾಣುತ್ತೆ. ಶಂಕರ್, ಶಂಕರ್, ಗಂಗಾ, ಆ ಸಾಹುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ತೆಗೆಬೇಡಿ. ಯಾಕೆಂದರೆ ಅವನು ಮೊದಲೇ ಕೋಪಿಷ್ಟನು. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ಹೇಳಿದ್ರಾಯ್ತು. ಯಾಗಣ,
ಎಲ್ಲರೂ ಏನೋ ವಿಚಾರ ಮಾಡುತ್ತೀರಂತೆ ಕಾಣ್ತೀವಿ. ಏನಾಗಿದೆ ಅಣ್ಣ? ಏನಿಲ್ಲಪ್ಪ ಅರ್ಜುನ, ಹಾಗೇನಿಲ್ಲ. ನಮ್ಮ ಶಂಕರ್ ಜಿಲ್ಲೆಗೆ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದನ್ನೇ ಮಾತನಾಡುತ್ತಾ ನಿಂತಿದ್ದೆವು. ಅಣ್ಣ, ನನಗೆ ಆಶೀರ್ವಾದ ಮಾಡಲ್ಲ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ಶಾಲೆ ಕಲಿತದಕ್ಕೆ ನಿನ್ನ ಜೀವನ ಸ್ವಾರ್ಥಕವಾಯಿತು. ಅಷ್ಟೇ ಯಾಕೋ ಈ ನಿನ್ನ ಅರ್ಜುನ ಅಣ್ಣನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ನನ್ನ ತಮ್ಮ ಇಂದು B.Com ಪದವೀಧರ. ಬಾ ಶಂಕರ್. ಮಾಮ, ಅಂದಾಗೆ ದ್ಯಾಮವ್ವನ ಜಾತ್ರೆಗೆ ಚಕ್ಕಡಿ ರೇಸಿಗೆಂದ ಹೋಗಿದ್ರಲ್ಲ, ಏನಾಯ್ತು ಮಾವ ಕೆಲಸ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆಯನ್ನು ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ನನಗೆ ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗಜ್ಜನನಿ ಜಗತ್ ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯ ದಯ ಪಾಲಿಸುವ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆ ಬಂದರೂ ಸೋಲೋ ಎಂಬುದು ಬರಲಿಲ್ಲ ನನ್ನ ಮನದಲ್ಲಿ. ಅಂದಾಗ ಜಯದ ಕೇರಿಯನ್ನು ಬೆದೆಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ನನ್ನ ಈ ನಿನ್ನ ತಮ್ಮ ಸೋಲಿಲ್ಲದ ಸರದಾರ ಹಾಸನವರಣ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಅರ್ಧ ತಿನ್ನುವ ಬಂಡರಿಗೆ ಗಂಡುಗಲಿಯಾಗು. ಈ ಅರೆಯದ ಹೆಣ್ಣ ಮಕ್ಕಳ ಮೇಲೆ ಚಂಡತನ ತೋರಿಸುವ ತಾಯಿಗಂಡ ನನ್ನ ಮಕ್ಕಳಿಗೆ ಮಿಂಡ ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳು ತಮ್ಮ, ಗಂಡಾಗಿ ಬಾಳು. ಆಯ್ತಡ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕೋ ಬಂಡರಿಗೆ ಪರರ ಹೆಣ್ಣು ಮಕ್ಕಳ ಸೀಲೆ ಕಡಿಸುವ ದುಶ್ಶಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುವನನ್ನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಇಂದಿನಿಂದ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾಮರದಲ್ಲಿ ಕುಳಿತು ಕೋಗಿಲಿ ಹೇಗೆ ಆಡುತ್ತದೆಯೋ ಹಾಗೆ ಕಷ್ಟ ಸುಖ ಎಂಬ ರಾತ್ರಿಯನ್ನು ಕಳೆದು ಸುಖ ಸಂತೋಷದಿಂದ ಬೆಳಕನ್ನು ಕಾಣುತ್ತಿದೆಯಪ್ಪ ಈ ನಮ್ಮ ಮನೆತನ. ಹೌದು ಮಾವ, ಈ ಬಾಳ ಬೆಳದಿಂಗಳಲ್ಲಿ ಚಂದ್ರನಂತೆ ಹಾಲಲ್ಲಿ ಸಕ್ಕರೆ ಬೆರೆತಂತೆ ಸಿಹಿಯಾಗಿದೆ ನಮ್ಮೆಲ್ಲರ ಜೀವನ. ಗಂಗಾ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಸಮಾಚರಣೆ ಮಾಡೋಣ. ಹಾಗೆ ಆಗ್ಲಿ ಮಾವ, ನಿಮ್ಮಂತೆ ಆಗ್ಲಿ. ಗಂಗಾ, ಹೊಟ್ಟೆ ಅಷ್ಟೇ ಇದೆ. ಊಟಕ್ಕೆ ಏನು ಮಾಡಿರುವೆ? ಬನ್ನಿ ಮಾವ, ನೀವು ಬರ್ತೀರಂತ ಸಿಹಿಯಾದ ಅಡಿಗೆನೆ ಮಾಡಿದ್ದೀನಿ. ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡ್ಲಾ? ಗಂಗಾ, ಹಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಊಟಕ್ಕೆ ರೆಡಿ ಮಾಡಿ ಗಂಗಾ.
ಹಾಗೆ ಆಗ್ಲಿ. ಅರ್ಜುನ, ನೀನು ಇವತ್ತು ಹೊಲಕ್ಕೆ ಹೋಗೋದು ಬೇಡಪ್ಪ. ಬೆಳಗ್ಗೆ ನಾನೇ ಹೋಗಿ ಬಂದಿರ್ತೇನೆ. ಯಾಕಣ್ಣ? ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಿರಿಯರ ವಾಣಿಯಂತೆ ಭೂತಾಯಿ ಒಡೆಯಲ್ಲಿ ದುಡಿಯುವುದು ನಮ್ಮಂತ ಮಕ್ಕಳಾದ ಮಣ್ಣಿನ ಮಕ್ಕಳಾದ ಆದ್ಯ ಕರ್ತವ್ಯ. ಅದಕ್ಕೆ ಭೂತಾಯಿ ಹೇಳಿಲ್ಲವೇ, ಏ ರೈತ, ನೀನು ಇಡಿಗಾಲು ಬಿತ್ತಿದರೆ ನಾನು ಪಡೆಗಾಲು ಕೊಡುವೆನಂತ. ಹಾಗೇನಿಲ್ಲಪ್ಪ ಅರ್ಜುನ, ಅದು ಅದು ಚೇ 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 ಅಂತ ವಿಷಯವೇನಲ್ಲ ಬಿಡು. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಿನಲ್ಲಿ ಬೆಳೆದಿದ್ದೇನೆಂಬುದನ್ನು ಮಾತ್ರ ಮರಿಬೇಡ. ಯಾಕೆಂದ್ರೆ ಎಂದು ಇಲ್ಲದ ನನ್ನಣ್ಣನ ಬಾಯಲ್ಲಿ ಇಂದೇಕೋ ಅಂಜಿಕೆಯ ಮಾತುಗಳನ್ನು ಕೇಳಿ ಬರುತ್ತಿದ್ದೇವೆ. ಯಾಕಣ್ಣ, ಏನು ವಿಚಾರಿಸುತ್ತ ನಿಂತಿರುವೆ? ಶಂಕರ್, ನೀನಾದ್ರೆ ಹೇಳು, ಈ ನಿನ್ನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಕಂತ. ಅದು ಅದು ಅಣ್ಣ, ನೀನೇ ಹೇಳಿಬಿಡಣ್ಣ. ಅರ್ಜುನ, ಅದೇನಿಲ್ಲಪ್ಪ, ನಮ್ಮೂರಿನ ಜೈರಾಜ್ ಸೌಕಾರ ಅವರು 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರಂತೆ. ಆದರೆ ಆ 300 ಎಕರೆ ಹೊಲಕ್ಕೆ ಹೋಗಲು ಬೇರೆ ಕಡೆ ಎಲ್ಲಿ ದಾರಿ ಇಲ್ಲವಂತೆ. ಆದರೆ ನಮ್ಮ 3 ಎಕರೆ ಹೊಲದಿಂದ ಮಾತ್ರ ಹೋಗಲು ಸಾಧ್ಯ. ಅದಕ್ಕೆ ನಿಮ್ಮ 3 ಎಕರೆ ಹೊಲವನ್ನು ದುಪ್ಪಟ್ಟು ಹಣ ಕೊಡುವೆನೆಂದು ಕೇಳಿದ. ಆದರೆ ನಾನು ಒಪ್ಪಲಿಲ್ಲ. ಅವನು ದುಡ್ಡಿನ ಹಾಮತದಿಂದ ಹಾಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಮುಂದಾಗಿದ್ದ. ನಾನು ಇವತ್ತು ಅದನ್ನು ತಡೆ ಹಿಡಿದು ಬಂದಿರುತ್ತೇನೆ. ಅಣ್ಣ, ಭೂತಾಯಿ ಒಡಲನ್ನು ಕೇಳಿದ ಬಣ್ಣ ಬಟ್ಟಿರುವ ಸೌಕಾರ ಅವನಿಗೆ ಹೇಳಬೇಕಿತ್ತು, ದುಡ್ಡಿನಾಸೆಗೆ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಮಾರುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ್ ಕೃಷಿಯನ್ನೇ ಅವಲಂಬಿಸಿ ರೌಟೆಯನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತೆ ಈ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆಂದು ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ ದುಡ್ಡಿದ್ದವರು. ಅಂದಾಗೆ ನಮ್ಮನ್ನಾಳುವ ಆಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತೋ ಈ ಮನೆ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇಣು ಹೊಲ ಇಲ್ಲದಿದ್ದರೂ ಯಗಲ ಮೇಲೆ ಹಸಿರು ಶಾಲು ಹಾಕಿ ಮೆರೆದಾಡುವ ಶೋಕಿ ರೈತರು ಹುಟ್ಟಿಕೊಂಡಿರುವ ಈ ಸಮಾಜದಲ್ಲಿ ನಿಜವಾದ ರೈತನಿಗೆ ಬೆಲೆನೇ ಸಿಗದಂತಾಗಿದೆ ಅಣ್ಣ ಈ ಕಡೆಗೂ ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆಯಿಂದಿದ್ದರೆ ತಾನು ಬೆಳೆಸಿ ಬೆಳೆಗಳಂತೆ ಬೆಳೆಸುವನು. ಆದರೆ ತಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನು ಕುಟ್ಟುಕಾಲಿನಿಂದ ಕೊಲ್ಲುವಾಗೆ ದುಷ್ಟರ ರಕ್ತ ದೋಕಳ ಹಾಡಿ ಹೊರದಲ್ಲಿರುವ ಬನ್ನಿ ಮಹಾಕಾಳ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಕಣದ ಹಬ್ಬ ಮಾಡಬಲ್ಲ ಈ ರೈತ. ಅರ್ಜುನ, ಬೇಡ ಅರ್ಜುನ, ಬೇಡ. ನಾಳೆ ಈ ಊರಿನ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನೆಪ್ಪ. ಅಣ್ಣ, ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತಿಯಲ್ಲ ಜೈಲ. ಈಗಲೇ ಹೋಗಿ ಹೊಲದಲ್ಲಿ ಬಲಿಯುವುದು ಹಾಕಿದ ಬೇಲೆಯನ್ನು ಕಿತ್ತಾಗಿದು ಅವನು ಗರ್ವ ತುಂಬಿದವ ನಾಳುಗಳನ್ನೆದ್ದು ಬುದ್ಧಿ ಕಲಿಸಿ, ಲೇ ಸೌಕಾರ, ಬಡವರನ್ನು ಸುಟ್ಟಿಗೆಬ್ಬಿಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನೇನು ಬೇಕಾದರೂ ಮಾಡಿಕೋ. ಅದನ್ನು ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಬಂದರೆ ನೀನು ಕಟ್ಟುವ ಬಾಟಲ್ಲಿ ನಿನ್ನನ್ನು ಹಾಕಿ ಮುಚ್ಚಾಕಬೇಕಾದಿತ್ತೆಂದು ಎಚ್ಚರಿಕೆ ಕೊಟ್ಟು ಬರುತ್ತೇನೆ. ಮೊದಲು ನಾನು ಅಣ್ಣ ಹೋಗಿ ತಿಳಿಸಿ ಹೇಳುತ್ತೇವೆ. ತಿದ್ದಿಕೊಳ್ಳದಿದ್ದರೆ ಇದೆಯಲ್ಲ ಕತ್ತೆಗೆ ಲಜ್ಜೆ ಪೆಟ್ಟು ಅನ್ನುವ ಹಾಗೆ ನೀನೇ ದಾರಿಗೆ ತರುವಂತಿ. ಹೌದಪ್ಪ ಅರ್ಜುನ, ಶಂಕರ್ ಹೇಳುವುದರಲ್ಲಿ ಧರ್ಮವಿದೆ. ನಾವೇ ಮೊದಲು ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ಬಾ ಶಂಕರ್, ಹೋಗೋಣ. ನಡಿಯೋಣ, ಹೋಗೋಣ. ಅದನ್ನೇ ಮಾಡದಿನೇ ಬಡಿಸ್ತೇನೆ.
ಗಂಗಾ, ಹಾ ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು. ನಿನ್ನ ಕಂಠದಿಂದ ಹಾಡಿದರೆ ಸಂಗೀತ ಸ್ವರಗಳೇ ಧರೆಗಿಳಿದು ಬಂದಂತೆ ಕಾಣುತ್ತದೆ. ಈಗ ಗೊತ್ತಾಯ್ತು ನಿಮಗೆ ಯಾವ ಹಸುವಾಗಿದೆ ಅಂತ. ಅದನ್ನ ಬಾಯಿಬಿಟ್ಟು ಕೇಳೋದ್ ಬಿಟ್ಟು ನಿಮ್ಮ ಮನಸ್ಸನ್ನ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದು ಹೆಣ್ಣು ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ನಿಮ್ಮ ಆಸೆಯನ್ನ ನೆರವೇರಿಸುವುದೇ ನನ್ನ ಜಗನ್